ಚಿಕ್ಕೋಡಿ ಲೈಬ್ರರಿ ಉದ್ಘಾಟನೆ ಯಾವಾಗ? ನಿರ್ಮಾಣವಾಗಿ ವರ್ಷವಾದ್ರೂ ನಿರ್ಲಕ್ಷ್ಯ. ಪಾಳು ಬಿದ್ದ ಕೊಠಡಿಯಲ್ಲೇ ಗ್ರಂಥಾಲಯ. ಓದುಗರಿಗೆ ಸಿಗ್ತಾ ಇಲ್ಲ ಹೊಸ ಪುಸ್ತಕಗಳು. ಧೂಳು ಹಿಡಿತಾ ಇದೆ ಹೊಸ ಕಟ್ಟಡ ಉದ್ಘಾಟನೆಗೆ ಯಾಕೆ ನಿರಾಸಕ್ತಿ? ಇದು ಲೈಬ್ರರಿ ಉದ್ಘಾಟನೆ ಯಾವಾಗ ಸುದ್ದಿ. ಸುಮಾರು 1 ವರ್ಷದಿಂದ ಈ ಗ್ರಂಥಾಲಯಕ್ಕೆ ಬೀಗವನ್ನೇ ಹಾಕಿದ್ದಾರೆ. 4 ತಿಂಗಳಾಗಿದೆ ಉದ್ಘಾಟನೆ ಮಾಡಿ, ಚಾಲನೆ ನೀಡ್ತಾ ಇಲ್ಲ. ಇಲ್ಲಿ ಓದುಗರಿಗೆ ತುಂಬಾ ತೊಂದರೆ ಆಗ್ತಿದೆ. ಕಟ್ಟಡ ಮಾಡಿರೋ ಸುಧಾ ಜನರಿಗೆ ಉಪಯೋಗ ಇಲ್ಲ. ಕಟ್ಟಡ ಇದೆ, ಆದ್ರೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಓದುಗರಿಗೆ ಅದು ಲಭ್ಯವಾಗ್ತಾ ಇಲ್ಲ. ಚಿಕ್ಕೋಡಿಯಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ವರ್ಷವಾದರೂ ಕೂಡ ಗ್ರಂಥಾಲಯದ ಕಟ್ಟಡಕ್ಕೆ ಉದ್ಘಾಟನೆ ಭಾಗ್ಯ ಅನ್ನೋದು ಸಿಕ್ಕಿಲ್ಲ. ಹಳೆಯ ಕಟ್ಟಡದಲ್ಲೇ ಸದ್ಯಕ್ಕೆ ಗ್ರಂಥಾಲಯ ನಡೀತಾ ಇದೆ. ಸುಸಜ್ಜಿತವಾದಂತ ಕಟ್ಟಡ ಇದೆ, ಆದ್ರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಉದ್ಘಾಟನೆ ಭಾಗ್ಯ ಆ ಕಟ್ಟಡ ಕಂಡಿಲ್ಲ. ಸದ್ಯಕ್ಕೆ ಪಾಳು ಬಿದ್ದಂತ ಕೊಠಡಿಯಲ್ಲಿ, ಹಳೆ ಕೊಠಡಿಯಲ್ಲೇ ಗ್ರಂಥಾಲಯ ನಡೀತಾ ಇದೆ. ಹೊಸ ಪುಸ್ತಕಗಳಿದೆ, ಅದು ಹೊಸ ಲೈಬ್ರರಿಯಲ್ಲಿದೆ. ಅದು ಓದುಗರಿಗೆ ಸಿಗದೆ ಆಸಕ್ತರು ಅಂದ್ರೆ ಓದುಗರು ನಿರಾಸೆಯನ್ನ ಅನುಭವಿಸ್ತಾ ಇದ್ದಾರೆ. ಚೀಲದಲ್ಲೇ ಧೂಳು ಹಿಡಿತಾ ಇವೆ ಪುಸ್ತಕಗಳು. ರಾಶಿ ಪುಸ್ತಕಗಳಿದ್ರೂ ಕೂಡ ಅದು ಓದುಗರಿಗೆ ಸದ್ಯಕ್ಕೆ ಲಭ್ಯವಿಲ್ಲ. ಕಾರಣ ಹೊಸ ಗ್ರಂಥಾಲಯ ಉದ್ಘಾಟನೆ ಆಗಿಲ್ಲ. ಅದರಲ್ಲೂ ಈ ಸ್ಪರ್ಧಾತ್ಮಕ ಪರೀಕ್ಷೆ ಫೇಸ್ ಮಾಡಬೇಕು ಅಂತ ಹೇಳಿ ತಯಾರಿಗಳನ್ನ ಮಾಡ್ಕೊಳ್ತಾ ಇರ್ತಾರಲ್ಲ, ಅಂತವರಿಗೆ ಹೊಸ ಪುಸ್ತಕಗಳು ಸಿಗದೆ ಸಮಸ್ಯೆ ಆಗ್ತಿದೆ, ತೊಂದರೆ ಆಗ್ತಾ ಇದೆ. ಚಿಕ್ಕೋಡಿಯಲ್ಲಿ ಈ ಪರಿಸ್ಥಿತಿ ಇರೋದು ನೋಡಿ. ಶಿಥಿಲಾವಸ್ಥೆಯಲ್ಲಿ ಹಳೆ ಗ್ರಂಥಾಲಯ ಕಟ್ಟಡ ಇದೆ. ಸೊ ಇದಕ್ಕೆ ಪರ್ಯಾಯವಾಗಿ ಹೊಸ ಗ್ರಂಥಾಲಯದ ಕಟ್ಟಡ ಮಾಡಿದ್ದಾರೆ, ಆದ್ರೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಹೊಸ ಪುಸ್ತಕಗಳು ಬಂದಿವೆ, ಅವೆಲ್ಲ ಸದ್ಯಕ್ಕೆ ಚೀಲದಲ್ಲೇ ಧೂಳು ಹಿಡಿತಾ ಕೂತಿದೆ. ಇಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಹೊಸ ಲೈಬ್ರರಿಯನ್ನ ಇನಾಗ್ರೇಷನ್ ಮಾಡ್ತಾ ಇಲ್ಲ, ಉದ್ಘಾಟನೆ ಮಾಡ್ತಿಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರೋರಿಗೆ ಹೊಸ ಪುಸ್ತಕಗಳು ಸಿಗದೆ ಅವ್ರಿಗೂ ಸಮಸ್ಯೆ ಆಗ್ತಿದೆ, ತೊಂದರೆ ಆಗ್ತಿದೆ. ಇದು ಅವ್ರ ಭವಿಷ್ಯದ ವಿಷಯವಾಗಿ ನೋಡೋದಾದ್ರೆ ನಮ್ಗೆ ಕಷ್ಟ ಆಗ್ತಿದೆ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. 1 ವರ್ಷ ಆಗಿದೆ, ಎಲ್ಲ ಸಿದ್ಧತೆಗಳು ಆಗಿದೆ, ಆದ್ರೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಸೊ ಇದ್ರ ಬಗ್ಗೆ ಓದುಗರು ಎಸ್ಪೆಷಲಿ ಮತ್ತೆ ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ. ಈಗ ಚಿಕ್ಕೋಡಿದಾಗ ಭಾಳ ವರ್ಷ ಹಳೆದಿಂದ ಒಂದು ಗ್ರಂಥಾಲಯ ಇತ್ತು. ನಾವು ಶಾಲೆಗೆ ಹೋಗ್ತಿದ್ವಿ, ಅವಾಗಿಂದ ಗ್ರಂಥಾಲಯ ಇತ್ತು. ಆದರೆ ಬ್ರಿಟಿಷ್ ಕಾಲದಿಂದ ಇದ್ದದ ಕಾರಣ ಅದು ಶಿಥಿಲಾವಸ್ಥೆ ಇತ್ತು. ಶಿಥಿಲಾವಸ್ಥೆಯಿಂದ ಪುಸ್ತಕಗಳು ಎಷ್ಟೋ ಹಾಳದು, ನೀರು ಸೋರ್ಕದಿತ್ತು. ಅದನ್ನು ನೋಡ್ಕೊಂಡು ನಾವು ಒಂದು ಹೋರಾಟ ಮಾಡಿದ್ವಿ. ಏನಂತೀವಿ, ಹೊಸ ಗ್ರಂಥಾಲಯ ಕಟ್ಟಡ ಆಗಬೇಕು. ಹೋರಾಟದ ಫಲವಾಗಿ ಇವತ್ತೇನೈತಿ, ಚಿಕ್ಕೋಡಿಯಾಗ ಒಂದು ಕಟ್ಟಡ ನಿರ್ಮಾಣ ಆಗೈತಿ. ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಪ್ರಯತ್ನ ಮಾಡಿ ಒಂದು ಕಟ್ಟಡ ಮಾಡಿದ್ದಾರೆ. ಕಟ್ಟಡ ಮಾಡಿದ್ರು ಸುಧಾ ಜನರಿಗೆ ಉಪಯೋಗ ಇಲ್ಲ. 1 ವರ್ಷ ಆಗ್ತದೆ. 1 ವರ್ಷ ಆಯ್ತು ಕಟ್ಟಡ ತಯಾರಾಗಿ, ಉದ್ಘಾಟನೆ ಭಾಗ್ಯ ಇಲ್ಲ. ಉದ್ಘಾಟನೆ ಭಾಗ್ಯ ಇಲ್ಲದ ಕಾರಣ ಪುಸ್ತಕಗಳೆಲ್ಲ ಒಳಗೆ ಅಟಕಾಚ್ ಕೂತವು. ಬಡ ವಿದ್ಯಾರ್ಥಿಗಳೆಲ್ಲ ಅಭ್ಯಾಸ ಮಾಡೋದು ಕಠಿಣಾಗಿ ಕೂತೈತಿ. ಪುಸ್ತಕಗಳು ತುಟ್ಟಿದ್ದ ಕಾರಣ ಬಡವರಿಗೆ ಪುಸ್ತಕಗಳು ಖರೀದಿ ಮಾಡುವಂಥ ಶಕ್ತಿ ಇಲ್ಲ. ಆ ಕಾರಣ ಜನರಿಗೆ ಉಪಯೋಗ ಆಗುವಂಥದ್ದು ಯೋಜನೆ ಇದ್ದ ಕಾರಣ ಅದು ಯೋಜನೆದು ಜನರಿಗೆ ಫಲಾನುಭವಿ ಸಿಗಾಕ್ತಾ ಇರಲಿಲ್ಲ. ಕೂಡಲೇ ಏನೈತಿ, ಅದನ್ನು ಗ್ರಂಥಾಲಯ ಉದ್ಘಾಟನೆ ಮಾಡಬೇಕು. ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತೀವಿ. ಕೂಡಲೇ ಈ ವಾರದೊಳಗೆ ಗ್ರಂಥಾಲಯ ಉದ್ಘಾಟನೆ ಆಗಿ ಲೋಕಾರ್ಪಣೆ ಆಗಬೇಕು. ಒಂದು ವೇಳೆ ಆಗಲಿಲ್ಲ ಅಂದರೆ ABVP ಮತ್ತು ನಾವು ಸಂಯುಕ್ತವಾಗಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಚಿಕ್ಕೋಡಿಯಲ್ಲಿ ಸಾರ್ವಜನಿಕ ಗ್ರಂಥಾಲಯದ ಕಟ್ಟಡದ ಉದ್ಘಾಟನೆ ಆಗ್ತಾ ಇಲ್ಲ. ಇದೊಂದು ಸಾರ್ವಜನಿಕರ ಮತ್ತು ವಿದ್ಯಾರ್ಥಿಗಳ ಹಕ್ಕಿನ ವಿಷಯವಾಗಿದ್ದು, ಸುಮಾರು 1 ವರ್ಷದಿಂದ ಈ ಕಟ್ಟಡಕ್ಕೆ ಬೀಗವನ್ನೇ ಹಾಕಿದ್ದಾರೆ. ಯಾವುದೋ ಒಂದು BO ಕಚೇರಿಯ ಕ್ಯಾಂಪಸ್ನಲ್ಲಿ ಈ ಸಾರ್ವಜನಿಕ ಗ್ರಂಥಾಲಯವನ್ನು ನಡೆಸಿದ್ದಾರೆ. ಆದರೆ ಅಲ್ಲಿ ವಿದ್ಯಾರ್ಥಿಗಳು ಸುಸಜ್ಜಿತವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಾರ್ವಜನಿಕರ ಹಣವನ್ನು ಬಳಸಿಕೊಂಡು ಈ ಸಾರ್ವಜನಿಕ ಗ್ರಂಥಾಲಯವನ್ನು ಕಟ್ಟಿದ್ದಾರೆ. ಆ ಹಣವನ್ನು ವ್ಯವಸ್ಥಿತವಾಗಿ ಈ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಉಪಯೋಗಿಸಲಿಕ್ಕೆ ಆಗ್ತಾ ಇಲ್ಲ. ಈ ಸಾರ್ವಜನಿಕ ಕಟ್ಟಡದ ಉದ್ಘಾಟನೆಯ ವಿಷಯವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಸರ್ಕಾರದ ವೈಫಲ್ಯದ ನೀತಿಯನ್ನು ಇದು ತೋರಿಸ್ತಿದೆ. ಸಾರ್ವಜನಿಕ ಗ್ರಂಥಾಲಯದ ಕಟ್ಟಡಕ್ಕೆ 1 ವರ್ಷದಿಂದ ಬೀಗವನ್ನು ಹಾಕಿದ್ದಾರೆ. ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಉಪಯೋಗ ಆಗ್ತಾ ಇಲ್ಲ. ಇಲ್ಲಿ KC ರೋಡಲ್ಲಿ ಗ್ರಂಥಾಲಯ ಓಪನ್ ಆಗಿ ರೆಡಿ ಆಗಿದೆ, ಆದರೆ ಇನ್ನೂ ಓಪನ್ ಮಾಡ್ತಾ ಇಲ್ಲ. ಕಳೆದ 1 ವರ್ಷದಿಂದ ಅದು ರೆಡಿ ಆಗಿದೆ. ಆದರೆ ನಮಗೆ ಇಲ್ಲಿ ನಾವು ಸರ್ಕಲ್ ಹತ್ರ ಬಂದು ಲೈಬ್ರರಿಲಿ ಓದ್ತಾ ಇದ್ದೀವಿ. ಆದರೆ ಎಲ್ಲ ಪುಸ್ತಕ ಎಲ್ಲ ಸ್ಟಾಕ್ ಹಂಗೆ ಇದ್ದಾವೆ. ಸ್ವಲ್ಪ ನಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಭಾಳ ದೂರ ಆಗ್ತಾ ಇದೆ. ಅದು KC ರೋಡಲ್ಲಿ ಉದ್ಘಾಟನೆ ಮಾಡಿ ಎಲ್ಲ ಗಂಟು ಮುಟ್ಟಿ ಕಟ್ಟಿ ಹಾಗೆ ಇಟ್ಟಿದ್ದಾರೆ. ಕೆಲವರಿಗೆ ಇಲ್ಲಿ ಲೈಬ್ರರಿ ಇರೋದು ಗೊತ್ತೂ ಇಲ್ಲ.
ಆದ ಕಾರಣ ಪ್ಲೀಸ್ ದಯವಿಟ್ಟು KC ರೋಡಲ್ಲಿ ಸದ್ಯದ ಮಟ್ಟಿಗೆ ಬೇಗನೆ ಸ್ವಲ್ಪ ಗ್ರಂಥಾಲಯವನ್ನು ಆರಂಭ ಮಾಡಿ ನಾನು ಕೇಳ್ಕೊಳ್ಳಿ. ಲೈಬ್ರರಿ ಅದನ್ನಿನ್ನೂ ಕೂಡ ಉದ್ಘಾಟನೆ ಮಾಡಿ ಚಾಲನೆ ನೀಡ್ತಾ ಇಲ್ಲ. ಹೀಗಾಗಿ ಇಲ್ಲಿ ಓದುಗರಿಗೆ ತುಂಬಾ ತೊಂದರೆ ಆಗ್ತಿದೆ ಸರ್. ಇಲ್ಲಿ ವ್ಯವಸ್ಥೆನಕ್ಕೆ ಏನಿಲ್ಲ ಸರ್, ಇಲ್ಲಿ ನಟಿಂಗ್ ವ್ಯವಸ್ಥೆ ಎಲ್ಲ ಏನಿಲ್ಲ, ಚಿಕ್ಕ ಮಕ್ಕಳೆಲ್ಲ ಅಡ್ಡಾಡ್ತಿರ್ತಾರೆ. ತದನಂತರ ಹೊರಗಿಂದ ಡಿಸ್ಟರ್ಬೆನ್ಸ್ ತುಂಬಾ ಆಗ್ತಾ ಇದೆ. ಹೀಗಾಗಿ ನಮ್ಗೆ ಹೊಸ ಲೈಬ್ರರಿಯನ್ನ ಉದ್ಘಾಟನೆ ಮಾಡ್ಕೋಬೇಕಾಗಿ ಸರ್ಕಾರ ಕೇಳ್ಕೊಂಡು ಎಲ್ಲ ರೆಡಿ ಆಗಿದೆ ಸರ್, ಉದ್ಘಾಟನೆ ಮಾಡ್ತಾ ಇಲ್ಲ ಅಷ್ಟೇ. ಉದ್ಘಾಟನೆಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಕಟ್ಟಡ ರೆಡಿ ಇದೆ, ಪುಸ್ತಕಗಳು ಅವೈಲಬಲ್ ಇದೆ, ಆದ್ರೆ ಓದುಗರಿಗೆ ಅದು ಸಿಗ್ತಾ ಇಲ್ಲ. ಉದ್ಘಾಟನೆ ಯಾಕೆ ಡಿಲೇ ಆಗ್ತಾ ಇದೆ? ಅದು 1 ವರ್ಷ. ಖಂಡಿತವಾಗ್ಲೂ ಶರ್ಮಿತಾ, ಇದು ಒಂದ್ ರೀತಿ ಏನಂತಂದ್ರೆ ಆ ಕಟ್ಟಡದ ದೌರ್ಭಾಗ್ಯ ಅಂತ ಕರಿಬಹುದು ಅಥವಾ ಈ ಚಿಕ್ಕೋಡಿ ಜನರ ದೌರ್ಭಾಗ್ಯ ಅಂತ ಕರಿಬಹುದು, ಗೊತ್ತಾಗ್ತಾ ಇಲ್ಲ. ಎಷ್ಟೋ ಕಡೆಗೆ ಕಟ್ಟಡಗಳೇ ಇರಲ್ಲ, ಕಟ್ಟಡಗಳನ್ನ ಕೊಡಿ, ನಮಗೆ ಸುಸಜ್ಜಿತ ಕಟ್ಟಡವನ್ನ ಮಾಡಿಕೊಡಿ ಅಂತ ಹೇಳಿ ಜನ ಗೋಗರಿತಾರೆ. ಶಾಸಕರು ಕೂಡ ಅದ್ರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಅಂತ ದುರ್ವ್ಯವಸ್ಥೆ ಅಂತ ಹೇಗಿದೆ ಅಂತಂದ್ರೆ, ಕಟ್ಟಡ ರೆಡಿ ಆಗಿದೆ, 1 ವರ್ಷ ಕಳೆದೋಗಿದೆ, ಸುಸಜ್ಜಿತ ಕಟ್ಟಡ ಇದಾವೆ, ಪುಸ್ತಕಗಳಿದಾವೆ, ಎಲ್ಲವೂ ಕೂಡ ಇದ್ರೂ ಕೂಡ ಅದನ್ನ ಉದ್ಘಾಟನೆ ಮಾಡಬೇಕು ಅನ್ನುವಂತ ಗೋಜಿಗೆ ಇವತ್ತು ಇಲ್ಲಿನ ಶಾಸಕರು ಜನಪ್ರತಿನಿಧಿಗಳು ಮುಂದಾಗ್ತಾ ಇಲ್ಲ ಅಂತಂದ್ರೆ ಇದು ಒಂದ್ ರೀತಿ ನಿಜಕ್ಕೂ ದೌರ್ಭಾಗ್ಯದ ಸಂಗತಿ ಅಂತಾನೆ ಹೇಳ್ಬಹುದಾಗತ್ತೆ. ಯಾಕಂದ್ರೆ ಈಗಾಗಲೇ ಏನು ಆ ಜಿಲ್ಲಾ ಮಟ್ಟದ ಚಿಕ್ಕೋಡಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ, ಬೇರೆ ಬೇರೆ ಕಡೆಯಿಂದ ಸುಮಾರು 10,000 ಜನ ಇವತ್ತು ವಿದ್ಯಾರ್ಥಿಗಳು ಚಿಕ್ಕೋಡಿಗೆ ಅಂದ್ರೆ ಬೇರೆ ಬೇರೆ ಗ್ರಾಮಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಇವತ್ತು ಜನ ಕಲಿಯೋದಕ್ಕೆ ಅಂತಾನೆ ಬರ್ತಾರೆ. ಆದ್ರೆ ಅವ್ರಿಗೆ ಲೈಬ್ರರಿ ಅಂತಂದ್ರೆ ಅದೊಂದು ರೀತಿ ಗಗನ ಕುಸುಮ ಆಗಿ ಉಳಿತದೆ. ಸಾಕಷ್ಟು ಏನಂತಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪುಸ್ತಕಗಳಿದಾವೆ. ಆ ಪುಸ್ತಕಗಳು ಇವತ್ತು ಯಾವ ಮಟ್ಟಿಗೆ ಇದಾವ ಅಂತಂದ್ರೆ ಅವುಗಳನ್ನ ಗಂಟು ಮುಟ್ಟೆ ಕಟ್ಟಿ ಒಂದ್ ಮೂಲೆಯಲ್ಲಿ ಬಿಸಾಕಿದ್ದಾರೆ. ಆ ಮೂಲೆಯಲ್ಲೇ ಇವತ್ತು ಆ ಪುಸ್ತಕಗಳೆಲ್ಲವೂ ಕೂಡ ಧೂಳು ತಿನ್ನುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಗ್ರಂಥಾಲಯ ಚಾಲ್ತಿಯಲ್ಲಿದೆ, ಗ್ರಂಥಾಲಯ ಇಲ್ಲ ಅಂತಲ್ಲ, ಆದ್ರೆ ಆ ಗ್ರಂಥಾಲಯ ಅಂತ ಜಾಗದಲ್ಲಿ ಇದೆ ಅಂತಂದ್ರೆ 200 ವರ್ಷ, ಬರೋಬ್ಬರಿ 200 ವರ್ಷ ಹಳೆಯ ಕಟ್ಟಡದಲ್ಲಿ ಆ ಗ್ರಂಥಾಲಯ ಇದೆ. ಆ ಗ್ರಂಥಾಲಯ ಪರಿಸ್ಥಿತಿಯನ್ನ ನಾವು ವಿಜುವಲ್ ಅಲ್ಲಿ ಬೇಕಾದ್ರೆ ನೋಡ್ಬೋದಾಗತ್ತೆ. ಸರಿಯಾದ ಗಾಳಿ ಇಲ್ಲ, ಸರಿಯಾದ ಅಲ್ಲಿ ಕೂಡೋದಕ್ಕೆ ವ್ಯವಸ್ಥೆ ಇಲ್ಲ. ಅಲ್ಲಿ ಒಳಗಡೆ ಹೋಗಿ ನಾವು ಮನಸ್ಫೂರ್ತಿಯಾಗಿ ಓದ್ತೀವಿ ಅಂತಂದ್ರೆ ಅಲ್ಲಿ ಆ ವಾತಾವರಣನೇ ಇಲ್ಲ. ನೀವು ಹೋಗ್ಬೇಕು, ಗ್ರಂಥಾಲಯಕ್ಕೆ ಹೋಗ್ಬೇಕು, ಯಾವ ಮಟ್ಟಿಗೆ ಹೋಗ್ಬೇಕಂದ್ರೆ ಜಸ್ಟ್ ನೀವು ನ್ಯೂಸ್ ಪೇಪರ್ ಮಾತ್ರ ರೀಡಿಂಗ್ ಮಾಡೋದಕ್ಕೆ ಹೋಗ್ಬೇಕಾಗತ್ತೆ. ಸೊ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಜನ ಇದ್ದಾರೆ. ಸಾಕಷ್ಟು ಜನ ಏನಂತಂದ್ರೆ ಇಲ್ಲಿ ಚಿಕ್ಕೋಡಿಯಲ್ಲಿ KS ಅನ್ನ ಸ್ಟಡಿ ಮಾಡ್ತಾ ಇದ್ದಾರೆ, FD ಅನ್ನ ಸ್ಟಡಿ ಮಾಡ್ತಾ ಇದ್ದಾರೆ, SD ಅನ್ನ ಸ್ಟಡಿ ಮಾಡ್ತಾ ಇದ್ದಾರೆ, ಪೊಲೀಸ್ ವ್ಯವಸ್ಥೆಯಲ್ಲಿ ಸೇರ್ಕೋಬೇಕು ಅಂತ ನಿಟ್ಟಿನಲ್ಲಿ ಸ್ಟಡಿಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಓದ್ತೀವಿ, ನಾವು ಓದ್ಬಿಟ್ಟು ಒಂದಷ್ಟು ಜ್ಞಾನಾರ್ಜನೆ ಮಾಡ್ಕೊಂಡು ನಾವು ಒಳ್ಳೊಳ್ಳೆ ಎಕ್ಸಾಮ್ಗಳನ್ನ ಫೇಸ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಅಲ್ಲಿ ಜನ ಬರ್ತಾ ಇದ್ದಾರೆ, ಜನ ಬರಲ್ಲ ಅಂತಲ್ಲ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಆದ್ರೆ ಬಂದಂತ ಜನರಿಗೆ ಇವತ್ತು ಪರಿಸ್ಥಿತಿ ಆಗಿದ್ರೆ ಪುಸ್ತಕಗಳನ್ನ ಕಟ್ಟಿಟ್ಟಿದೀವಿ, ಹೊಸ ಕಟ್ಟಡ ಉದ್ಘಾಟನೆ ಆಗ್ತಲ್ಲ, ಉದ್ಘಾಟನೆ ಆದ್ಮೇಲೆ ನೀವು ಬನ್ನಿ, ಆ ಪುಸ್ತಕಗಳು ಇದಾವೆ ಇಲ್ಲ ಅಂತಲ್ಲ, ಇದಾವೆ, ಬಟ್ ಅವುಗಳನ್ನ ಕಟ್ಟಿಟ್ಟಿದೀವಿ, ಅವುಗಳನ್ನ ಹುಡುಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಇವತ್ತು ಆ ಗ್ರಂಥ ಪಾಲಕರು ಹೇಳುವಂಥದ್ದು. ಅವ್ರದ್ದು ಕೂಡ ಅನಿವಾರ್ಯತೆ. ಯಾಕಂತಂದ್ರೆ ಜನ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಪುಸ್ತಕಗಳನ್ನ ತೆಗೆದುಕೊಡ್ಬೇಕಂತಂದ್ರೆ ಅವುಗಳನ್ನ ಅರೇಂಜ್ಮೆಂಟ್ ಮಾಡ್ಬೇಕಾಗತ್ತೆ. ಆ ಅರೇಂಜ್ಮೆಂಟ್ ಮಾಡೋ ವ್ಯವಸ್ಥೆನೇ ಇಲ್ಲ. ಯಾಕಂದ್ರೆ ಹಳೆ ಕಟ್ಟಡ, ಅದು 200 ವರ್ಷದ ಹಳೆ ಕಟ್ಟಡ, ಅಲ್ಲಿ ಇವ್ರಿಗೆ ಟೆಂಪ್ರರಿ ಕೊಟ್ಟಿದ್ದಾರೆ. ಹೊಸ ಸುಸಜ್ಜಿತವಾದ ಕಟ್ಟಡ ರೆಡಿ ಆಗಿದೆ, ರೆಡಿ ಆಗಿಲ್ಲ ಅಂತಲ್ಲ, ಬರೀ ನೀವು ಉದ್ಘಾಟನೆ ಮಾಡಿ ಒಂದು ಬೀಗವನ್ನ ತೆಗೆದ್ರೆ ಇವತ್ತು 100 ಜನ ಆ ಒಂದು ಹೊಸ ಕಟ್ಟಡದಲ್ಲಿ ಕುತ್ಕೊಂಡು ಸುಸಜ್ಜಿತವಾಗಿ ಒಳ್ಳೆ ಗಾಳಿ ಲೋಹಿತ್, ಈಗ ಶಾಸಕರ ಅನುದಾನದಲ್ಲೇ ಸುಸಜ್ಜಿತವಾದಂತ ಕಟ್ಟಡ ಗ್ರಂಥಾಲಯ ನಿರ್ಮಾಣವಾಗಿದೆ, ಪುಸ್ತಕಗಳನ್ನು ತರಿಸಿದ್ದಾರೆ. ಅಂದ್ರೆ ಶಾಸಕರಿಗೆ ಟೈಮ್ ಇಲ್ವಾ ಇನಾಗ್ರೇಷನ್ ಮಾಡಕ್ಕೆ, ಅಥವಾ ಅವರೇ ಬರ್ಬೇಕು ಅನ್ನೋ ಪ್ರತಿಷ್ಠೆನಾ? ನಿಜವಾಗ್ಲು ಇದು ವಿಳಂಬಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ಶಾಸಕರೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರೇ ಒಂದು ಡೇಟ್ ಅನ್ನ ಕೊಟ್ಟು ಅವ್ರು ಬಂದು ಆ ಉದ್ಘಾಟನೆ ಮಾಡಿದ್ರೆ ಇಷ್ಟೊತ್ತಿಗಾಗ್ಲೇ ಅದು ಶುರುವಾಗಿ 1 ವರ್ಷ ಕಳೀತಾ ಇತ್ತು. ಆದ್ರೆ 1 ವರ್ಷದಿಂದಲೂ ಕೂಡ ಇವತ್ತು ಶಾಸಕರಿಗೆ ಟೈಮ್ ಸಿಗ್ತಾ ಇಲ್ಲ. ಆ ಶಾಸಕರ ಕೈಯಿಂದಲೇ ಅದನ್ನ ಉದ್ಘಾಟನೆ ಮಾಡಿಸ್ಬೇಕು ಅನ್ನುವಂತ ಅಧಿಕಾರಿಗಳ ನಿರ್ಲಕ್ಷ್ಯ. ಅದೇ ಈಗಾಗಲೇ ಶಾಸಕರು ಕೂಡ ಅವರು ಭೇಟಿಯಾಗಿದ್ದಾರೆ, ಬರ್ತೀನಿ, ಇವತ್ತು ಡೇಟ್ ಕೊಡ್ತೀನಿ, ನಾಳೆ ಡೇಟ್ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಶಾಸಕರು ಬರ್ತಾ ಇಲ್ಲ ಅನ್ನುವಂತ ತಮ್ಮ ಅಳಲನ್ನು ಕೂಡ ಇವತ್ತು ಅಧಿಕಾರಿಗಳು ನಮ್ಮ ಮುಂದೆ ತೋಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಪ್ಯೂರ್ಲಿ ಹೇಳ್ಬೇಕಾಗತ್ತೆ, ಶಾಸಕರು ಬರ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆನ್ಲೈನ್ ಮಾತಾಡ್ತಾ ಹೋಗ್ತೀನಿ. ಬೆಳಗಾವಿ ಗ್ರಂಥಾಲಯದ ಉಪನಿರ್ದೇಶಕರಾಗಿರುವಂತಹ ಕೃಷ್ಣಮೂರ್ತಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಕೃಷ್ಣಮೂರ್ತಿ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಈಗ ಚಿಕ್ಕೋಡಿ ಲೈಬ್ರರಿ ಕಥೆಯನ್ನ ತೋರಿಸ್ತಾ ಇದ್ವಿ. ಸುಸಜ್ಜಿತವಾದಂತ ಕಟ್ಟಡ ಆಗಿದೆ, ಹೊಸದಾಗಿ ಪುಸ್ತಕಗಳು ಇದಾವೆ, ಆದ್ರೆ ಉದ್ಘಾಟನೆ ಯಾಕೆ ಆಗ್ತಿಲ್ಲ? ಇಲ್ಲ ಮೇಡಮ್, ಎಲ್ಲ ಆಗಿದೆ, ಅದು ಕೆಳಗಡೆ ಪ್ರಾಬ್ಲಮ್ ಇತ್ತು, ಹಾಗಾಗಿ ಅದೇನಾಗಿದೆ 20. ಸರ್, ನಿಮ್ಮ ಆಡಿಯೋ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಕೃಷ್ಣಮೂರ್ತಿ ಅವರೇ, ಇವಾಗ ಮಾತಾಡಿ, ಮತ್ತೆ ಸಂಪರ್ಕ ಮಾಡೋಣ ಅವರನ್ನ. ಅವರು ಹೇಳ್ತಾ ಇದ್ದಾರೆ ಸುಸಜ್ಜಿತವಾದಂತ ಕಟ್ಟಡ ಇದೆ, ಬಟ್ ಇಲ್ಲಿ ಡಿಲೇ ಆಗೋದಕ್ಕೆ ಕಾರಣ ಶಾಸಕರೇ ಅಂತ ಹೇಳಿ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅವ್ರ ಅನುದಾನದಲ್ಲೇ ಈಗ ಕಟ್ಟಡ ನಿರ್ಮಾಣ ಆಗಿರೋದು, ಪುಸ್ತಕಗಳನ್ನ ತರಿಸಿದ್ದಾರೆ. ಅದರಲ್ಲೂ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರು ರೆಡಿ ಆಗ್ತಿದ್ದಾರೆ, ವಿದ್ಯಾರ್ಥಿಗಳು ತಯಾರಿ ಮಾಡ್ಕೊಳ್ತಿದ್ದಾರೆ, ಸೊ ಅಂಥವರಿಗೆ ತೀರಾ ಕಷ್ಟ ಆಗ್ತಾ ಇದೆ.
ಲೋಹಿತ್, ನಾನು ಕೇಳ್ತಾ ಇದ್ದೆ, ಶಾಸಕರ ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ, ಅವ್ರಿಗೆ ಟೈಮ್ ಇಲ್ದೇ ಇರೋದ್ರಿಂದ ಇದು ಸಮಸ್ಯೆ ಆಗ್ತಿದೆಯಾ ಅಂತೇಳಿ. ಮತ್ತೆ ಕೃಷ್ಣಮೂರ್ತಿ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ಇವಾಗ ಕೇಳಿಸ್ತಾ ಇದೆಯಲ್ವಾ ಸರ್? ಯಾಕೆ ಡಿಲೇ ಆಗ್ತಿದೆ? 1 ವರ್ಷ ಯಾಕೆ ಟೈಮ್ ಬೇಕಾಯ್ತು? ಇಲ್ಲ ಮೇಡಮ್, ಆ ತರ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು, ಅದೆಲ್ಲ ಕ್ಲಿಯರ್ ಆಗಿದೆ ಈಗೆಲ್ಲ. ಆಕ್ಚುಲಿ ಈಗೆಲ್ಲ ಉದ್ಘಾಟನೆ ಡೇಟ್ ಫಿಕ್ಸ್ ಆಗ್ತಾ ಇದೆ. 26 ಮೇಡಮ್, ನಾಡಿದ್ದು. ಎಸ್. ಓಕೆ, ಯಾರು ಶಾಸಕರೇ ಬರ್ತಾ ಇದ್ದಾರಾ? ಎಸ್ ಮೇಡಮ್, ಹೌದು. ಅಲ್ಲ, 1 ವರ್ಷ ತನಕ ಯಾಕೆ ಡಿಲೇ ಆಯ್ತು ಅನ್ನೋದು ಇಲ್ಲ, ಆಕ್ಚುಲಿ ಏನ್ ಗೊತ್ತಾ ಮೇಡಮ್, ಅದು ನಮ್ದೇ ಆದ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ಇದಾಗಿದೆ. ಕ್ಲಿಯರ್ ಆಗ್ತಾ ಇದೆ ಮೇಡಮ್, 26 ಕ್ಲಿಯರ್ ಆಗ್ತಾ ಇದೆ. ಅಂತದ್ದೇನ್ ಟೆಕ್ನಿಕಲ್ ಸಮಸ್ಯೆ ಆಗಿತ್ತು ಕೃಷ್ಣ? ಏನಿಲ್ಲ ಮೇಡಮ್, ಆಕ್ಚುಲಿ ಒಳಗಡೆ ಇದ್ರದ್ದು ಸ್ವಲ್ಪ ನೀರು ಸಮಸ್ಯೆ ಎಲ್ಲ ಇತ್ತು, ಕ್ಲಿಯರ್ ಆಗಿದೆ. ಈಗ ಮಾಡ್ತಾ ಇದೀವಿ, 26 ಕ್ಲಿಯರ್ ಆಗ್ತಾ ಇದೆ ಮೇಡಮ್. ಓಕೆ, ಈ ಭರವಸೆ ನಂಬೋದ ನಾವ್ ಇದನ್ನ? ಎಸ್. ನೆಕ್ಸ್ಟ್ ವೀಕ್ ಅಲ್ಲಿ ಎಲ್ಲ ಫುಲ್ ಉದ್ಘಾಟನೆ ಕ್ಲಿಯರ್ ಆಗುತ್ತೆ ಮೇಡಮ್, ಏನ್ ಸಮಸ್ಯೆ ಇಲ್ಲ. ನಾವೆಲ್ಲ ಬುಕ್ಸ್ ಎಲ್ಲ ಅರೇಂಜ್ ಮಾಡಿದೀವಿ, ರ್ಯಾಕ್ಸ್ ಗಳು ಅರೇಂಜ್ ಮಾಡ್ತಿದೀವಿ, ಈಗೆಲ್ಲ ಮಾಡಿದೀವಿ, ಯಾವ್ದು ಸಮಸ್ಯೆ ಇಲ್ಲ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದು, ಎಲ್ಲ ಕ್ಲಿಯರ್ ಆಗಿದೆ. MLA ಸಾಹೇಬ್ರು ಒಪ್ಕೊಂಡಿದ್ದಾರೆ, ಮಾಡ್ಕೊಡ್ತಾರೆ ಮೇಡಮ್, ಏನ್ ಸಮಸ್ಯೆ ಇಲ್ಲ ಮೇಡಮ್. ಅಲ್ಲ, ನಮಗ್ ಬಂದಿದ್ದ ಇನ್ಫಾರ್ಮೇಶನ್ MLAನೇ ಸರಿಯಾಗಿ ಟೈಮ್ ಹೇಳ್ತಿರ್ಲಿಲ್ಲ ಅಥವಾ ಡೇಟ್ ಹೇಳ್ತಿರ್ಲಿಲ್ಲ, ಅವ್ರ ನಿರ್ಲಕ್ಷ್ಯದಿಂದ ಹಿಂಗಾಯ್ತು ಅಂತ. ಇಲ್ಲ ಮೇಡಮ್, ಯಾವ ತರ ಇಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಪಾಪ MLA ಸಾಹೇಬ್ರದ್ದು ಏನಿಲ್ಲ. ಆಕ್ಚುಲಿ ಟೆಕ್ನಿಕಲ್ ಪ್ರಾಬ್ಲಮ್ ಅದ, ಪಾಪ ಅವ್ರು ಹೆಂಗ್ ಮಾಡ್ತಾರೆ ಮೇಡಮ್. ಹಾಗಾಗಿ ಎಲ್ಲ ಕ್ಲಿಯರ್ ಆಗಿದೆ, ಮಾಡ್ತಾ ಇದಾರೆ ಮೇಡಮ್. ಈಗ ಎಷ್ಟು ಇನ್ವೆಸ್ಟ್ ಮಾಡಿ ಕಟ್ಟಡ ಮಾಡಿರೋದು ಕೃಷ್ಣಮೂರ್ತಿ ಅವರೇ? ಮೇಡಮ್ 36 lakhs ಟೋಟಲಿ ಅಷ್ಟೇ. ಬುಕ್ಸಿಗೆಲ್ಲ? ಬುಕ್ಸ್ ಸಪರೇಟ್ ಮೇಡಮ್, ನಮ್ಮಲ್ಲಿ ಬುಕ್ಸ್ ಎಲ್ಲ ಸಪರೇಟ್ ಮಾಡಿದ್ವಿ, ರ್ಯಾಕ್ಸ್ ಎಲ್ಲ ಸಪರೇಟ್ ಮಾಡಿದ್ವಿ. ಒಟ್ಟು ಒಂದು 40 lakhs ಇದ್ರದ್ದು ಕಂಪ್ಲೀಟ್ ಕ್ಲಿಯರ್ ಮೇಡಮ್, ಎಲ್ಲ ಟೋಟಲಿ. ಓಕೆ, ಈಗ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗ್ತಿರ್ತಾರಲ್ಲ ಅಂತ ಸ್ಟೂಡೆಂಟ್ಸ್ ಹೇಳಿದ್ದು ನಾವು ಮಾತಾಡಿಸಿದಾಗ, ಬುಕ್ಸ್ ಎಲ್ಲ ಅಲ್ಲಿದೆ, ನಮಗೆ ಕೊಡ್ತಾ ಇಲ್ಲ ಇಲ್ಲಿ ಕೇಳಿದ್ರೆ ಲೈಬ್ರರಿ. ಇಲ್ಲ, ಅದು ರಾಂಗ್ ಮೇಡಮ್. ಆಕ್ಚುಲಿ ನಾವು ಈಗ ಆಲ್ರೆಡಿ ಸ್ಕೂಲ್ ಒಳಗಡೆ ಈಗ ಆಲ್ರೆಡಿ ಒಂದು ಸಪರೇಟ್ ಒಂದು ಬ್ರಾಂಚ್ ಓಪನ್ ಮಾಡಿಸಿ, ಅಲ್ಲಿ ಈ ಕಟ್ಟಡ ಆಗುವವರೆಗೂ ಅಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ತುಂಬಾ ಚೆನ್ನಾಗಿದೆ, ಸರ್ಕಾರಿ ಕಟ್ಟಡ, ಅದನ್ನು ಕೂಡ ಅಲ್ಲಿ ವ್ಯವಸ್ಥೆ ಎಲ್ಲ ಆಗಿದೆ. ಇಲ್ಲೂ ಕೂಡ ಒಳ್ಳೆ ಸುಸಜ್ಜಿತವಾದ ನೀಟಾಗಿ ರೆಡಿ ಮಾಡ್ಕೊಡ್ತಾ ಇದೀವಿ ಮೇಡಮ್. ಪ್ರತಿಯೊಂದು ನಾವು ಇನ್ನೊಂದು ಫ್ಲೋರ್ಗೂ ಪ್ರಾಜೆಕ್ಟ್ ಇದೆ ಮೇಡಮ್, ಮೇಲ್ಗಡೆ ಫ್ಲೋರ್ ಸ್ಪರ್ಧಾತ್ಮಕ ವಿಭಾಗ ಮಾಡ್ಬೇಕು ಅಂತ ಒಂದು ಪ್ಲಾನ್ ಇದೆ. ಯಾಕಂದ್ರೆ ಅಲ್ಲಿ ಗ್ರಾಮೀಣ ಮಕ್ಕಳುಗಳಿಗೆಲ್ಲ ಯೂಸ್ ಆಗ್ಬೇಕು, ಅಲ್ಲಿ ಓದೋ ವಿದ್ಯಾರ್ಥಿಗಳು ಜಾಸ್ತಿ ಇದಾರೆ, ನಮ್ಗೆ ಒಂದು ಇದಿದೆ ಮೇಡಮ್, ಅಭಿಮಾನ ಇದೆ. ಅದ್ಮೇಲೆ ಇನ್ನೊಂದು ಫ್ಲೋರ್ ಮಾಡೋದಕ್ಕೆ ನಾವು ಕೂಡ ಅದನ್ನು ಕೂಡ ನಂದು ಎಸ್ಟಿಮೇಟ್ ಮಾಡಿಸಕ್ಕೆ ರೆಡಿ ಮಾಡ್ತಾ ಇದೀವಿ ಮೇಡಮ್, ಅದನ್ನು ಕೂಡ. ಓಕೆ, 26 ಅಂತ ಹೇಳಿದಿರಾ, ಇನ್ನೊಂದು ವಾರ ಅಂತ ಅಲ್ಲಿನ ನಾಗರಿಕರು ಗಡುವನ್ನ ಕೊಟ್ಟಿದ್ರು. ನಾವು ಫಾಲೋ ಮಾಡ್ತೀವಿ. 26ನೇ ತಾರೀಕು ರಿಪೋರ್ಟ್ ಅಲ್ಲಿಗೆ ಬರ್ತಾರೆ ಮೇಡಮ್. 1 ವೀಕ್ ಒಳಗಡೆ ಕ್ಲಿಯರ್ ಆಗುತ್ತೆ ಮೇಡಮ್, ಏನ್ ಸಮಸ್ಯೆ ಆಗುತ್ತೆ. ಓಕೆ, 26ನೇ ತಾರೀಕು ನಮ್ಮ ರಿಪೋರ್ಟ್ ಅಲ್ಲಿಗೆ ಬರ್ತಾರೆ ಸರ್. ಥ್ಯಾಂಕ್ ಯು ಮಾತಾಡಿದಕ್ಕೆ ಕೃಷ್ಣಮೂರ್ತಿ ಅವರೇ, ಥ್ಯಾಂಕ್ ಯು. ಇದು ಅಧಿಕಾರಿಗಳ ಭರವಸೆ, 26ನೇ ತಾರೀಕು ಉದ್ಘಾಟನೆ ಆಗುತ್ತೆ ಅಂತ ಅವರು ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ನಾವು ಇದನ್ನು ಖಂಡಿತ ಫಾಲೋ ಅಪ್ ಮಾಡ್ತೀವಿ. 1 ವರ್ಷದಿಂದ ಉದ್ಘಾಟನೆಯನ್ನ ಕಂಡಿರಲಿಲ್ಲ ಈ ಲೈಬ್ರರಿ, ಈ ಕಟ್ಟಡ. ಪುಸ್ತಕಗಳು ಅಲ್ಲಿ ಅವೈಲೇಬಲ್ ಇದ್ರೂ ಕೂಡ ಅದನ್ನ ಓದುಗರಿಗೆ ಕೊಡೋಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಅಲ್ಲಿ ಸಿಬ್ಬಂದಿಗೂ ಸಂಕಷ್ಟ, ಅದು ಉದ್ಘಾಟನೆ ಆಗದೆ ನಾವ್ ಹೆಂಗ್ ಕೊಡೋದು ಅಂತ ಅವ್ರು ಕೇಳ್ತಾ ಇದ್ರು. ಏನೋ ಟೆಕ್ನಿಕಲ್ ಸಮಸ್ಯೆ, ಅಲ್ಲಿ ಮಳೆ ಬಂದ್ರೆ ಸೋರ್ತಾ ಇತ್ತು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಫೈನಲಿ ಈಗ ಉದ್ಘಾಟನೆ ಭಾಗ್ಯಕ್ಕೆ ಬಂದು ನಿಂತಿದೆ. ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ. ನಾಡ್ದೇನಾಗುತ್ತೆ ನೋಡೋಣ.